ಆತನ ಜೀವನ ಶೈಲಿ, ಹಾಕುವಂತ ಬಟ್ಟೆ ನೋಡಿದ್ರೆ ಆತ ರಾಜಕೀಯ ನಾಯಕರಂತೆ ಕಾಣಿಸ್ತಾ ಇದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಆತ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಓಡಾಡ್ತಿದ್ದ. ಇದೀಗ 16 ಜನರಿಗೆ ಲಕ್ಷಾಂತರ ರೂಪಾಯಿ ಟೋಪಿ ಹಾಕಿ ಸಿಕ್ಕಿಬಿದ್ದಿದ್ದಾನೆ. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ 16 ಜನರಿಗೆ ಟೋಪಿ. ತಲಾ 3 ರಿಂದ 4 ಲಕ್ಷ ಹಣ ಪಡೆದು ದೋಖಾ. ಈತ ಶ್ರೀನಾಥ್, ಚಿತ್ರದುರ್ಗ ಮೂಲದ ಈತ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಜನರಿಂದ ಲಕ್ಷ ಹಣ ಪಡೆದು ಈಗ ಪೊಲೀಸರ ಕೈಗೆ ಲಾಕ್ ಆಗಿದ್ದಾನೆ. ಅಂದಹಾಗೆ ಇವರು ನಾಗರಾಜ್ ಇದ್ದೊಬ್ಬ ಮಗನಿಗೆ ಸರ್ಕಾರಿ ಕೆಲಸ ಕೊಡಿಸಬೇಕು ಅಂತ ಈ ಶ್ರೀನಾಥ್ ಬಳಿ ಕೇಳಿಕೊಂಡಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಡಿ ಗ್ರೂಪ್ ಹುದ್ದೆ ಕೊಡಿಸುವುದಾಗಿ ಹಣ ಪೀಕಿದ್ದಾನೆ. ಹಂತ ಹಂತವಾಗಿ 3 ರಿಂದ 4 ಲಕ್ಷದವರೆಗೆ ಹಣ ಕೊಟ್ಟಿದ್ದಾರೆ. ಅಲ್ಲದೆ ಆಫೀಸರ್ ಪಾರ್ಟಿಗೆ ಅಂತಲೂ ಹಣ ಕೊಟ್ಟಿದ್ದಾರೆ. ಆದ್ರೆ ಆರ್ಡರ್ ಕಾಪಿ ಮಾತ್ರ ಪದೇ ಪದೇ ಮುಂದೂಡಲಾಗ್ತಿತ್ತಂತೆ. ಕೊನೆಗೆ ನೇಮಕ ಪತ್ರ ಬಂದಿದ್ದನ್ನ ನೋಡಿ ಖುಷಿಯಾಗಿದ್ದಾರೆ. ಆದ್ರೆ ಬೆಂಗಳೂರಿನ ಜಲಸಂಪನ್ಮೂಲ ಕಚೇರಿಗೆ ಬಂದು ನೋಡಿದಾಗ ಮೋಸ ಹೋಗಿದ್ದು ಗೊತ್ತಾಗಿದೆ. ಉಪಾಯವಾಗಿ ಈಗ ಆತನನ್ನ ಹಿಡಿದು ದಾವಣಗೆರೆ ಕೆಟಿಜಿ ಠಾಣೆಗೆ ಒಪ್ಪಿಸಿದ್ದಾರೆ. ಜಲಸಂಪನ್ಮೂಲದಲ್ಲಿ ಕೆಲಸ ಕೊಡ್ತೇನೆ ಅಂದು 3.5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅಟೆಂಡರ್ ಪೋಸ್ಟ್ಗೆ ಇನ್ನೂ 50,000 ರೂಪಾಯಿ ಕೊಡಬೇಕಾಗಿತ್ತು. ನಾವು ಅಷ್ಟರೊಳಗೆ ಪೇಕ್ ಮಾಡಿದಾನೆ ಅಂತೇಳಿ ನಾನು ಬೆಂಗಳೂರು ಹೋಗಿ ಬಂದಮೇಲೆ ಪೇಕ್ ಆಗಿದೆ ಅಂತೇಳಿ ನನಗೆ ಗೊತ್ತಾಗಿ 4 ಲಕ್ಷಕ್ಕೆ. ಈತ ಯಾರಿಗೆ ವಂಚಿಸಿದ್ರು ಈ ದರ್ಜೆ ಹುದ್ದೆ ಹೆಸರು ಹೇಳಿ ವಂಚಿಸಿದ್ದಾನೆ. ಬಹುತೇಕರಿಂದ ಇದೇ ಹುದ್ದೆಗೆ ಹಣ ಪಡೆದಿದ್ದಾನೆ. ಜೊತೆಗೆ ಸರ್ಕಾರಿ ಕಚೇರಿಯ ಸೀಲ್ ಹಾಗೂ ಆದೇಶ ಪ್ರತಿ ಮಾಡಿ ಹಣ ಕೊಟ್ಟವರ ಮನೆ ವಿಳಾಸಕ್ಕೆ ಕಳುಹಿಸುತ್ತಿದ್ದ. ಇನ್ನು ಅದೇ ಹುದ್ದೆ ಭರ್ತಿಯಾಗಿದ್ರೆ ಬೆಂಗಳೂರು ಕಚೇರಿಯಿಂದ ಪತ್ರ ಬರ್ತಿತ್ತು. ಆದ್ರೆ ಈತ ಚಿತ್ರದುರ್ಗದಲ್ಲಿ ಇದ್ದುಕೊಂಡೇ ತಾನೇ ಪೋಸ್ಟ್ ಮಾಡಿದ್ದ. ಸದ್ಯ ಆತನ ಮೊಬೈಲ್ ಪರಿಶೀಲಿಸಿದಾಗ 100 ಜನರಿಗೆ ವಂಚನೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಅವ್ರ ಜೊತೆ ಇಬ್ಬರದು ಒಂದೇ ಸಲ ತಗೊಂಡಿದ್ದವರು. ತಗೊಂಡಾಗ 4 ಲಕ್ಷ ಅಂತ ಮಾತಾಡ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ 1.5 ಇಸ್ಕೊಂಡ್ರು. ಆಮೇಲೆ ಹಂಗೆ 50, 80 ಹಿಂಗೆ ಇಸ್ಕೊಂತ ಈಗ 3.5 ಆಗಿದೆ. 3.5. ಇನ್ನು ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಹಣ ನಾನು ಬೇರೆ ಕಡೆ ಹಾಕಿದ್ದೇನೆ, ಬೇಕಿದ್ರೆ ನನ್ನ ಜೈಲಿಗೆ ಹಾಕೋದಾದ್ರೆ ಹಾಕಿ ಅಂತಿದ್ದಾನೆ. ಹೀಗಾಗಿ ಪೊಲೀಸರು ಹೇಗೆ ಹಣ ವಸೂಲಿ ಮಾಡಿಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಬಸವರಾಜ್ ದೊಡ್ಮನೆ, TV9 ದಾವಣಗೆರೆ.